ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನು ಒಳ್ಳಿ ಲೈಫ್ ಕನ್ನಡ. ನಾನು ಇವತ್ತು ಬಂದು ಮಾರ್ನಿಂಗಿಂದ ನನ್ನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿನು ಇನ್ನೂ ಮಲಗಿದ್ದಾಳೆ. ವೇದು ಪಾಪು ಎದ್ದಿದ್ದಾನೆ ಇವತ್ತು ಇಷ್ಟು ಬೇಗನೆ. ಮನೇಲಿ ಎಲ್ರಿಗೂ ಫೀವರ್ ಇರೋದ್ರಿಂದ ಬಿಸಿನೀರು ಕಾಯಕ್ಕೆ ಇಟ್ಟಿದ್ದೀನಿ. ನಾನು ಕೂಡ ಬಿಸಿನೀರೇ ತಗೊತಾ ಇದ್ದೀನಿ. ಇನ್ನು ನಮ್ಮ ಗುಲಾಬಿ ಗಿಡದಲ್ಲಿ ಯಾಕೋ ನೀರು ಜಾಸ್ತಿ ಬಿಟ್ಟಿರೋದ್ರಿಂದ ನೋಡ್ತಾ ಇರ್ಬೋದು, ಒಂದು ಹೂವು ಬಿಟ್ಟಿಲ್ಲ. ನೀವೇ ನೋಡ್ದಂಗೆ ಒಂದು ಡೈಲಿ ಒಂದು 10-20 ಹೂವು ಬಿಡ್ತೈತಿದು. ಯಾಕೋ ಹೂವೇ ಬಿಡ್ತಾ ಇಲ್ಲ. ನೀರು ಇನ್ಮೇಲೆ ಬಿಡೋದು ತಪ್ಪಿಸ್ಬೇಕು ಅಂತ ಇದ್ದೀವಿ. ಈ ಕಡೆ ನಂದಿ ಬಟ್ಲು ಹೂವು ಇದೆಯಲ್ಲ, ಈ ಹೂವು ಈಗ ತುಂಬ ಚೆನ್ನಾಗಿ ಬಿಡ್ತಾ ಇದೆ. ಬಿಡಿಸ್ಕೊಂಡಿದ್ದೆ ಹಾಗೆ. ತುಳಸಿಗೆ 2 ಹೂವು ಇಟ್ಟಿದ್ದೀನಿ. ಬಾಗಿಲಿಗೆ ತೊಟ್ಟು ಮುರ್ದಿಟ್ಟು ಇಡ್ತೀನಿ. ಇನ್ನು ಯಾಕೋ ಎದ್ದೊಳಗೆ ಇಲ್ಲ. ಇನ್ನು ಇವತ್ತು ನಾನು ಬಂದು ಬೇಳೆ ಬೇಯಕ್ಕೆ ಹಾಕಿದ್ದೀನಿ. ಬೇಳೆ ಬಜ್ಜಿ ಮಾಡೋಣ ಅಂತ ಒಲೆ ಮೇಲೆ ನೀರಿಟ್ಟಿದ್ದೀನಿ. ಇನ್ನೇನು ಹಬ್ಬ ಬಂತಲ್ಲ, ಅದಕ್ಕೆ ಮೆಣಸಿನ್ಕಾಯಿ ಒಣಗಾಕೋಣ ಅಂತ ಈ ಟಬ್ಬಲ್ಲಿ ಇಟ್ಟಿದ್ದೆ. ಒಣಗಲ್ಲ ಅಂತ ಈಗ ಕೆಳಗೆ ಹಾಕಿದ್ದೀನಿ. ಬಿಸಿಲು ಮಾತ್ರ ತುಂಬ ಚೆನ್ನಾಗಿದೆ. ಬಿಸಿಲಿಗೆ ಚೆನ್ನಾಗಿ ಒಣಗುತ್ತೆ ಅಂತ ಕೆಳಗಡೆ ಹಾಕಿದ್ದೀನಿ. ಇವತ್ತಿನ ಅದು ತೊಟ್ಟು ಬೇರೆ ಮುರಿದು ಇಡಬೇಕು. ವೇದು ಪಾಪು ಮಲಗಿದ್ದಾರೆ. ವೇದು ಪಾಪುಗೆ ಫೀವರ್ ಜಾಸ್ತಿ ಆಗಿರೋದ್ರಿಂದ ಜಾಸ್ತಿ ಮಾತಾಡತಾನೆ ಇಲ್ಲ. ನಾನು ಬಂದು ಎಲ್ಲ ಆಯಿತು. ಇನ್ನೇನು ಅವ್ರ ಅಪ್ಪಾಜಿನೂ ಹೋದ್ರು. ನನ್ನ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ, ನೆಲ ತೊಳ್ಕೊಳ್ಳೋಣ ಅಂತ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಸೇರಿಸ್ತಾ ಇದ್ದೀನಿ. ಯಾಕೆ ಅಂದರೆ ನೆಗೆಟಿವ್ ಎನರ್ಜಿ ಇರಲ್ಲ ಮನೆಯಲ್ಲಿ. ಅದಕ್ಕೆ ಯಾವತ್ತೇ ನೆಲ ಒರೆಸ್ತೀವಿ ಸ್ವಲ್ಪ ಉಪ್ಪು ಮತ್ತು ಒಂದು ಚಿಟಿಕೆ ಅರಿಶಿನ ಹಾಕ್ಬಿಟ್ಟು ನೆಲ ಒರೆಸ್ತೀನಿ ನಾನು. ಇವತ್ತು ಇನ್ನೂ ಮಧ್ಯಾಹ್ನ 3 ಗಂಟೆಗೆ ಮಂಜುನಾಥ ಸಂಘದ್ದು ಮೀಟಿಂಗ್ ಇದೆ. ನೆಲ ಎಲ್ಲ ಒರೆಸ್ಬಿಟ್ಟು ಸ್ನಾನ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡಿಟ್ಟು ಸಂಘದ ಮೀಟಿಂಗಿಗೆ ಹೋಗಿ ಬರ್ತೀನಿ ನಾನು. ನೆಲ ಅಂತೂ ತುಂಬ ಗಲೀಜಾಗಿಬಿಟ್ಟಿದ್ದಾವೆ. ಏನಕ್ಕಂದರೆ ಸ್ವಲ್ಪ ಆಯಿಲ್ ಬೇರೆ ಚೆಲ್ಲಿತ್ತು, ಮತ್ತು ಧೂಳು ಬೇರೆ ಮತ್ತೆ ಧೂಳು ಕೊಡುಕೊಂಡಿದ್ದೆ. ಅದಕ್ಕೇ ಇನ್ನೇನು ಟೈಮ್ 2 ಗಂಟೆ 2:15 ಹತ್ತತ್ರ ಆಯಿತು. ಅದಕ್ಕೆ ವೇದು ಪಾಪುನ ಇಲ್ಲೇ ಬಿಟ್ಟು ಹೋಗೋಣ ಅಂತಂದು, ಅವನಿಗೆ ಫೀವರ್ ಜಾಸ್ತಿ ಆಗಿರೋದ್ರಿಂದ ರಾಗಿ ಗಂಜಿ ಕುಡಿಸೋಣ. ಅವನು ರಾಗಿ ಗಂಜಿ ಆ ಥರ ಏನಾನ ಹುಷಾರಿಲ್ದಂಗೆ ಆದರೆ ತುಂಬ ಇಷ್ಟಪಟ್ಟು ತಿಂತಾನೆ. ಇನ್ನೇನು ತಿನ್ನಲ್ಲ. ಅದಕ್ಕೆ ಒಂದು ತುಂಡು ಬೆಲ್ಲ ಹಾಕ್ಬಿಟ್ಟು ರಾಗಿ ಗಂಜಿ ಮಾಡೋಣ ಅಂತ ಇಟ್ಟಿದ್ದೀನಿ. ಸ್ವಲ್ಪ ಹಿಟ್ಟನ್ನ ನುಣ್ಣಗೆ ತೆವಳಿರೋ ಹಿಟ್ಟನ್ನು ತಗೊಂಡ್ಬಿಟ್ಟು ಕಲಸಿ ಹಾಕ್ತಾಯಿದ್ದೀನಿ. ವೇದು ಪಾಪುಗೆ ನಾನು ಈ ಥರ ರಾಗಿ ಗಂಜಿ ಮಾಡಿ ತಿನ್ನಿಸ್ತೀನಿ ಆವಾಗವಾಗ. ರಾಗಿ ಗಂಜಿ ಒಂದೇ ಇಷ್ಟಪಟ್ಟು ತಿನ್ನೋದು ಹುಷಾರಿಲ್ದಿದ್ದಾಗ ಅವನು. ಇದ್ರ ಜೊತೆ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಪೌಡ್ರು ಹಾಕಿದ್ದೀನಿ. ಸ್ಕಿಪ್ ಮಾಡಿದ್ದೀನಿ, ವಿಡಿಯೋದಲ್ಲಿ ಮೆನ್ಷನ್ ಆಗಿಲ್ಲ ಅದು. ಇವಾಗ ಬೆಳಗ್ಗೆದೇ ಹಾಲಿದೆ, ಅವನದು ಹಾಲು ಕೊಟ್ಟಿಲ್ಲ. ಅವನಿಗೆ ಕೆಮ್ಮು ಜಾಸ್ತಿ ಆಗೈತೆ ಅಂತ ಆ ಹಾಲನ್ನ ಇದರಲ್ಲಿ ಹಾಕೋಣ ಅಂತ ಇದ್ದೀನಿ. ಚೆನ್ನಾಗಿರುತ್ತೆ. ಇದ್ರ ಜೊತೆ ಹಾಲು ಹಾಕಿ ಚೆನ್ನಾಗಿ ಕುದಿಸ್ತಿಂದರೆ ಏನೂ ಆಗಲ್ಲ. ಅದಕ್ಕೆ ರಾಗಿ ಗಂಜಿ ಜೊತೆ ಸ್ವಲ್ಪ ರಾಗಿ ಗಂಜಿ ಎಲ್ಲ ಆದಮೇಲೆ ಲಾಸ್ಟಿಗೆ ಹಾಲು ಹಾಕಿದ್ದೀನಿ. ಇದನ್ನು ತಿನ್ನಿಸ್ಬಿಟ್ಟು ಇವಾಗ ಸ್ವಲ್ಪ ಟಾನಿಕ್ಕು ಸಿರಪ್ಪು ಎಲ್ಲ ಹಾಕ್ಬಿಟ್ಟು ಹೋಗ್ಬೇಕು ಮಲಗಿಸಿ. ಮನೆ ಹತ್ರ ಇರ್ತಾರೆ ನಮ್ಮ ಅಕ್ಕವರು, ಅವ್ರು ನೋಡ್ಕೊತಾರೆ ನಾನು ಬರೋವರೆಗೂ. ಅವ್ರ ಹತ್ರ ಬಿಟ್ಬಿಟ್ಟು ಸಂಘದ ಮೀಟಿಂಗ್ ಮುಗಿಸ್ಕೊಂಡು ಬರ್ತೀನಿ ನಾನು ಇವತ್ತು. ನಡ್ಕೊಂಡು ಹೋಗ್ತಾ ಇದ್ದೀನಿ. ನಿನ್ನೆ ಸಂಜೆ ಬಂದುಬಿಟ್ಟು ನಮ್ಮೂರ ಹತ್ರ ಇಬ್ಬರು ಗಂಡ ಹೆಂಡ್ತಿದು ಇಬ್ಬರದು ಕೊಲೆ ಆಗಿಬಿಟ್ಟಿದೆ. ನನಗಂತೂ ರೋಡಲ್ಲಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ತುಂಬ ಭಯ ಅನ್ನಿಸ್ತಾ ಇತ್ತು. ಅಷ್ಟರಲ್ಲಿ ನಮ್ಮ ಮನೆ ಕಡೆಯಿಂದ ಒಂದು ಬೈಕ್ ಬಂತು. ನಮ್ಮ ಅಣ್ಣ ಮತ್ತು ನಮ್ಮ ಅಕ್ಕ ಅವ್ರ ಜೊತೆ ಹೋಗೋಣ ಅಂತ ಇದ್ದೆ. ಹಿಂದೆ ನಮ್ಮ ನಾಯಿ ಬರ್ತಾ ಇದೆ, ನಾನು ಹಿಂದಿಂದನೇ ಬರ್ತಾ ಇದೆ. ನೋಡ್ತಾ ಇರ್ಬೋದು, ನಮ್ಮ ನಾಯಿ ಅಂತೂ ನನ್ನ ಹಿಂದೆ ನನ್ನ ಕಾವಲಿಗೆ ಬರ್ತಾ ಇದೆ. ಬೈಕ್ ಸೌಂಡ್ ಆದ ತಕ್ಷಣ ನಾನು ನಿಂತ್ಕೊಂಡೆ. ಪಾಪ ಅವರು ಹತ್ತಿಸ್ಕೊಂಡು ಹೋದರು ನನ್ನನ್ನು. ಅಲ್ಲಿಂದ ಬಂದುಬಿಟ್ಟು ಸಂಘ ಮುಗಿಸ್ಕೊಂಡು ಬಂದುಬಿಟ್ಟು ಮತ್ತೆ ವೇದು ಪಾಪುಗೆ ಬಿಸಿನೀರು ಕಾಯಿಸ್ತಾ ಇದ್ದೀನಿ. ಅಮ್ಮ ಅಂತ ಕೇಳ್ದವನು, ಅದಕ್ಕೆ ಬಿಸಿನೀರು ಅಂದ್ರೆ ಕಾಯಿಸ್ಕೊಡೋಣ ಅಂತ ಕಾಯಿಸ್ತಾ ಇದ್ದೀನಿ. ಇನ್ನೇನು ಪೂಜೆದೆಲ್ಲ ರೆಡಿ ಮಾಡಿಟ್ಟೋಗಿದ್ದೆ. ಇವಾಗ ಪೂಜೆಗೆ ರೆಡಿ ಮಾಡ್ಕೊಳ್ಬೇಕು. ಸ್ವಲ್ಪ ಎಡೆ ಮಾಡಬೇಕು ಅಂತ ಇದ್ದೀನಿ. ಬೆಳಗ್ಗೆನೇ ಎಲ್ಲ ವಾಶ್ ಮಾಡಿದ್ದೆ. ಇದನ್ನು
ಕ್ಲೀನಿಂಗ್ ಮಾಡಿದ್ದೆ. ಇವಾಗ ಬಿಸಿನೀರು ಕಾಯಿಸ್ಬಿಟ್ಟು ಅನ್ನ ಇಟ್ಟು ಆಮೇಲೆ ಎಡೆ ಮಾಡ್ತೀನಿ. ಮಕ್ಕಳಿಗೆ ನೆಗಡಿ ಕೆಮ್ಮು ಜ್ವರ ಅಂತ ಏನಾದರೂ ಆದರೆ ದೇವರಿಗೆ ಮುಗಿದ್ಬಿಟ್ಟು ಬೇಡ್ಕೊಂಡು ಎಡೆ ಕೊಟ್ಟು ಬರ್ತೀವಿ. ಇನ್ನೇನು ಮಾಮೂಲು ನಮ್ಮ ದೇವಸ್ಥಾನ ಇದೆಯಲ್ಲ, ಕುಕ್ಕಟೇಶ್ವರಿ ದೇವಸ್ಥಾನ, ಅಲ್ಲೇ ನಾನು ಎಡೆ ಕೊಡೋದು. ಎಡೆ ಕೊಟ್ಬಿಟ್ಟು ಮುಗಿದು ಬರ್ತೀನಿ. ಮನೆಯಲ್ಲಿನೂ ಎಲ್ಲ ರೆಡಿ ಮಾಡಿದ್ದೀನಿ. ಅಲ್ಲಿ ಎಡೆ ಕೊಟ್ಟು ಬಂದುಬಿಟ್ಟು ಪೂಜೆ ಮಾಡೋಣ ಅಂತ ಇದ್ದೆ. ಇಲ್ಲ ಬೇಡ, ಪೂಜೆ ಮಾಡಿಬಿಟ್ಟು ಹೋದ್ರಾಯ್ತು ಅಂತ ಮನೆಯಲ್ಲಿ ಪೂಜೆ ಮುಗಿಸ್ದೆ. ನೋಡ್ತಾ ಇರ್ಬೋದು, ಬಾಳೆಹಣ್ಣು ಇಟ್ಟು ಮನೆಯಲ್ಲಿ ಬಾಳೆಹಣ್ಣು, ಮೊಸರು, ಅನ್ನ, ಊದಿನ ಕಡ್ಡಿ, ಅರ್ಶಿನ ಕುಂಕುಮ ತಗೊಂಡು ದೇವಸ್ಥಾನದ ಹತ್ರ ನಾನು ವೀನು ಹೋಗ್ತಾ ಇದ್ದೀವಿ. ವೇದು ಪಾಪು ಬಂದುಬಿಟ್ಟು ಅವ್ರ ದೊಡ್ಡಮ್ಮ ಕರೆದ್ರು ಅಂತ ಅವನು ಅವ್ರ ದೊಡ್ಡಮ್ಮರ ಹತ್ರ ಹೋಗಿದ್ದಾನೆ. ಆಗಲೇ ನಾನು ತೋರಿಸಿದ್ದೀನಿ ದೇವಸ್ಥಾನ. ನೀರು ಮರ್ತ್ಬಿಟ್ಟು ಹೋಗಿದ್ದೆ, ಅದಕ್ಕೆ ಮತ್ತೆ ನೀರು ತಗೊಂಡು ಹೋಗೋಣ ಅಂತ ಮತ್ತು ಬಾಗ್ಲರು ಹೋಗಿ ವಾಪಸ್ ಬಂದು ನೋಡ್ತಾ ಇರ್ಬೋದು. ಬಂದ್ವಿ ದೇವಸ್ಥಾನದ ಹತ್ರ ಬಂದುಬಿಟ್ಟು ಎಡೆ ಎಲ್ಲ ಹಾಕ್ಬಿಟ್ಟು ಪೂಜೆ ಮಾಡಿ ಅಮ್ಮನ ಹತ್ರ ಬೇಡ್ಕೊಂಡು ಹೋಗ್ತೀನಿ. ವೇದು ಪಾಪುಗೂ ವಿನುಗೂ ನನಗೂ ಬೇಗ ನೆಗಡಿ ಕೆಮ್ಮು ಎಲ್ಲ ವಾಸಿ ಆಗಲಿ ಅಂತ ಬೇಡ್ಕೊಂಡು ಎಡೆ ಕೊಟ್ಟು ನೆಕ್ಸ್ಟ್ ಇನ್ನೊಂದು ದಿನ ಅನ್ನ ಎಡೆ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿಬಿಟ್ಟು ಪೂಜೆ ಮಾಡಿಕೊಂಡು ಹೋದ್ವಿ. ವಿಡಿಯೋದಲ್ಲಿ ಬೇರೆ ವಾಯ್ಸ್ ಬರ್ತಾಯಿದೆ ಅಂತ ಬೇಜಾರು ಮಾಡ್ಕೊಂಡ್ಬಿಡ್ರಿ. ಪ್ಲೀಸ್ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್. ನಮ್ಮ ಮನೇಲಿ ನೆಗಡಿ ಆದರೆ ಮನೆ ಮದ್ದು ಅಂತ ಹೇಳ್ಬಿಟ್ಟು ಚೆನ್ನಾಗಿ ಬಿಸಿನೀರು ಕಾಯಿಸಿ ಸ್ನಾನ ಮಾಡಿಸ್ಬಿಟ್ಟು ರಾಗಿ ಹಿಟ್ಟು, ಕೆಂಡಕ್ಕೆ ರಾಗಿ ಹಿಟ್ಟು ಹೊಗೆ ಹಾಕೋದು ನಮ್ಮ ಮನೇಲಿ ನಮ್ಮ ಅಕ್ಕರು, ನಮ್ಮ ಅಕ್ಕನ ಮಕ್ಕಳಿಗೆಲ್ಲ ಮಾಡಿರೋದು. ನಾನು ಅಷ್ಟೇ ಅದೇ ಥರನೇ ಮಾಡ್ತಾಯಿರೋದು. ನಮಗೆಲ್ಲ ನಾವು ಚಿಕ್ಕವರಿದ್ದಾಗ ಹಂಗೆ ಮಾಡ್ತಾಯಿದ್ದಿಲ್ಲ ಅಂತ ನಮ್ಮಮ್ಮ ಬೈತಾರೆ. ಆದ್ರೂ ಇಲ್ಲಿಗೆ ಬಂದಮೇಲೆ ಅಕ್ಕ ಮತ್ತು ನಮ್ಮ ಅಜ್ಜಿ ಅವರೆಲ್ಲ ಹೇಳಿರೋದು ಕೇಳಿ ನಾನು ಮನೆ ಮದ್ದು ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಮಾಡ್ತೀನಿ. ಆ ಥರ ಮಾಡಿದರೆ ಎಷ್ಟೇ ನೆಗಡಿ ಇರಲಿ ಬೇಗ ಕಂಟ್ರೋಲ್ ಆಗಿಬಿಡುತ್ತೆ. ನಮ್ಮ ಮನೆ ಮಕ್ಕಳಿಗೆ ಅದು ಒಂಟು ಬಿದ್ದಿದೆ. ಮತ್ತು ಇವತ್ತು ಬಂದುಬಿಟ್ಟು ನಾನು ಇದು ಇಡ್ಲಿ ಪಾತ್ರೆ ಇರಲಿಲ್ಲ ನಮ್ಮ ಮನೆಯಲ್ಲಿ. ನಾನು ಬಂದು ಒಂದು ಚಿಕ್ಕ ಬೌಲು, ಸ್ಟೀಲ್ ಬೌಲ್ ಇರುತ್ತಲ್ಲ, ಅದರಲ್ಲಿ ಇಡ್ಲಿ ಮಾಡ್ಕೊತಿದ್ದೆ. ಅದಕ್ಕೆ ಇವತ್ತೊಂದು ಇಡ್ಲಿ ಪಾತ್ರೆ ತೊಗೊಂಡಿದ್ದೀನಿ. ಹಳೆ ಸಾಮಾನು ವೇಸ್ಟೇಜ್ ಎಲ್ಲ ಹಾಕ್ಬಿಟ್ಟು ತೊಗೊಂಡೆ. ನಾನು ರೇಟ್ ಆಯ್ತೇನೋಪ್ಪ ಅಂತ ಅಂದ್ಕೊಂಡಿದ್ದೀನಿ. ನಾನು ಸ್ಟೀಲ್ ಪಾತ್ರೆಯಲ್ಲಿ ಇಡ್ಲಿ ಮಾಡಿದರೆ ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಸಿಲ್ವರ್ ತೊಗೊಂಡಿದ್ದೀನಿ. ಅಮ್ಮರ ಮನೆಯಲ್ಲೂ ಒಂದಿದೆ ಸ್ಟೀಲಿಂದು, ಅದು ನನಗಿಷ್ಟ ಆಗಿಲ್ಲ, ಅದಕ್ಕೆ ಸಿಲ್ವರ್ದೇ ತೊಗೊಂಡಿದ್ದೀನಿ. ಹೊಡ್ದಿರೋ ಚೇರು ಅಂಥದ್ದು ಇಂಥದ್ದು ಪ್ಲಾಸ್ಟಿಕ್ಕು ಬಾಟ್ಲು ಅಂಥವೆಲ್ಲ ಇದ್ವಲ್ಲ, ಅವನ್ನೆಲ್ಲ ಹಾಕ್ಬಿಟ್ಟು 200 ರೂಪಾಯಿ ಕೊಟ್ಟಿದ್ದೀನಿ. ಇದು ಬಂದು ಖರೀದಿ ಮಾಡೋದಾದರೆ 600 ರೂಪಾಯಿ ಅಂತ ಹೇಳಿದರು. ಹಳೆ ಸಾಮಾನು ಹಾಕ್ಬಿಟ್ಟು ನಾನು 200 ರೂಪಾಯಿ ಕೊಟ್ಟು. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಟು ಆಲ್. ಬಾಯ್ ಬಾಯ್.